ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಶೋಭಾ ಸ್ಮಾರ್ಟ್ ಬ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ 1 ಗ್ರಾಮ್ ಗೋಲ್ಡ್ ಅಥವಾ ಇದು ಏನು ಮೈಕ್ರೋ ಗೋಲ್ಡ್ ಅಂತ ಹೇಳ್ತಾರಲ್ವಾ, ಪ್ಲೇಟೆಡ್ ಗೋಲ್ಡ್ ಅಂತ ಹೇಳ್ತಾರಲ್ವಾ, ಅದು ಪಂಚಲೋಹ ಐಟಮ್ಸ್ ಕೆಲವೊಂದು ವಿಡಿಯೋಸ್ ಮಾಡಿದ್ದೀನಿ. ಸೊ ಅದೇ ಚಾನಲ್ ನಾನು ರೆಗ್ಯುಲರ್ ಆಗಿ ಹೇಳ್ತಾ ಇರ್ತೀನಲ್ವಾ, ಆ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ರೀಸೇಲ್ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಆ ವಿಡಿಯೋನ ಒಂದ್ಸತಿ ನೋಡಿ, ನಿಮ್ಗೂ ಕೂಡ ಐಡಿಯಾ ಬರುತ್ತೆ. ಮಿನಿಮಮ್ ಜಸ್ಟ್ 5000 ಇಟ್ಕೊಂಡು ನೀವು ಮನೆಯಲ್ಲೇ ಬಿಸ್ನೆಸ್ ಅನ್ನ ಶುರು ಮಾಡ್ಬೋದು ಫ್ರೆಂಡ್ಸ್. ಹೌದು, ಮನೆಯಲ್ಲೇ ಬಿಸ್ನೆಸ್ ಅನ್ನ ಶುರು ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಇಂದ ನಾನು ನಿಮ್ಗೆ ವಿಡಿಯೋಸ್ ಅನ್ನ ನಾನು ಮಾಡಿ ತರ್ತಾ ಇರೋಂಥದ್ದು. ನಿಮ್ಗೆ ಏನಾದ್ರು ಯೂಸ್ಫುಲ್ ಅನ್ನೋದಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಮನೇಲೆ ಕುತ್ಕೊಂಡು ಬಿಸ್ನೆಸ್ ಮಾಡಿ ಅರ್ನ್ ಮಾಡ್ಬೋದು. ಸೊ ಇಲ್ಲ ನಾನು ಶಾಪ್ ಇದೆ ನಮ್ಗೆ ಅಂತಂದ್ರೆ, ಈಗ ಬಟ್ಟೆ ಅಂಗಡಿ ಏನಾದ್ರು ಇದೆ ಅಂತಂದ್ರೆ ಖಂಡಿತವಾಗ್ಲೂ ಸೈಡ್ ಅಲ್ಲಿ ಒಂದು 5,000 10,000 ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಮಾಡ್ಬೋದು ಅಂದ್ರೆ ಅದನ್ನು ಕೂಡ ಮಾಡಬಹುದು. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನಾನು ಆದ್ರೆ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಜಸ್ಟ್ ಕ್ಲಿಪ್ಪಿಂಗ್ಸ್ ಆದ್ರೆ ನಾನು ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಯೂಸ್ಫುಲ್ ಅನ್ನೋದಾದ್ರೆ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ, ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಅನ್ನೋದು ಸಿಗತ್ತೆ ಫ್ರೆಂಡ್ಸ್. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಓಕೆನಾ. ಸೊ 3 ಚಾನಲ್ ಇರತ್ತೆ ನಂದು. ಸೊ ಇದು ಶೋಭಾ ಸ್ಮಾರ್ಟ್ ಬ್ಲಾಗ್ಸ್ ಅಂತ, ಇನ್ನೊಂದು ಶೋಭಾ ಟ್ರೆಂಡಿ ಬ್ಲಾಗ್ಸ್ ಇನ್ ತೆಲುಗು ಅಂತ, ಇನ್ನೊಂದು ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಅಂತ. ಹೌದು ಫ್ರೆಂಡ್ಸ್, ಸೊ 3 ಚಾನಲ್ ಅಲ್ಲೂ ಕೂಡ ನಾನು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಇದು ನನ್ನ ಪರ್ಸನಲ್ ಚಾನಲ್ ಆಗಿರೋದ್ರಿಂದ ಇದು ಯಾವುದೇ ಇನ್ಫಾರ್ಮೇಶನ್ ಸೊ ಏನಾದ್ರು ಫ್ರೀ ಪ್ರಮೋಷನ್ಸ್ ಏನಾದ್ರು ಬೇಕಾದ್ರೆ ಖಂಡಿತವಾಗ್ಲೂ ನಾನು ಫ್ರೀಯಾಗೆ ಪ್ರಮೋಷನ್ ಮಾಡಿ ಕೊಡ್ತೀನಿ. ಈ ಚಾನಲ್ ನಲ್ಲಿ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ನಾನು ಫ್ರೀಯಾಗಿ ಪ್ರಮೋಷನ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್, ಓಕೆನಾ. ಸೊ ಇನ್ನೇನ್ ತಡ ಮಾಡ್ತೀರಾ, ನೋಡಿ ಯಾವ ತರ ಇದೆ ಏನು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಕರಿಮಣಿ ಸರಗಳು. ಜಸ್ಟ್ ನಿಮಗೆ 175 ರುಪೀಸ್ನಾನು ಸ್ಟಾರ್ಟ್ ಆಗ್ತಾ ಇದೆ ಕರಿಮಣಿ ಸರಗಳು. ಸೊ ಡಿಪೆಂಡ್ ಅಪಾನ್ ಲೆಂತ್ ಎಲ್ಲ ನಿಮಗೆ ಬೇರೆ ಬೇರೆ ಇರುತ್ತೆ. ಸೊ 1 ಎಳೆದಿರುತ್ತೆ, 2 ಎಳೆದಿರುತ್ತೆ, ಆ ಥರ ತುಂಬಾ ವೆರೈಟಿ ಇರುತ್ತೆ. ನಿಮ್ಗೇನಾದರೂ ಕಸ್ಟಮೈಸ್ ಏನಾದರೂ ಮಾಡ್ಕೊಬೇಕಂದ್ರೆ ಖಂಡಿತವಾಗ್ಲೂ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಸೊ ಏನಪ್ಪ ಅಂದರೆ 50 ಪೀಸಸ್ ಮಿನಿಮಮ್ ನೀವು ಕೊಟ್ಟರೆ 100% ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಅದನ್ನು ಕಸ್ಟಮೈಸ್ ಮಾಡಿಕೊಡ್ತಾರೆ. ಸೊ ಮಧ್ಯದಲ್ಲಿ ಸ್ವಲ್ಪ ಗಂಟಲೆಲ್ಲ ಸ್ವಲ್ಪ ಇದಾಗಿದೆ, ಸೊ ವರಿ ಮಾಡ್ಕೊಬೇಡಿ. ಸೊ ವಾಯ್ಸು ಸ್ವಲ್ಪ ಇದಾಗ್ತಾಯಿದೆ, ಬ್ರೇಕ್ ಆಗ್ತಾಯಿದೆ. ಸೊ ನೋಡಿ, ಈ ಥರ ಇರುತ್ತೆ. ಸೊ ಸಿಂಗಲ್ ಎಳೆ, ಡಬಲ್ ಎಳೆ ಎಲ್ಲ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿದೆ ಐಟಮ್ಸ್ ಕೂಡ. ಇವ್ರ ಹತ್ರ ಪಂಚಲೋಹದ್ದು ಇದೆ, ಹಾಗೆಯೇ 1 ಗ್ರಾಮ್ ಗೋಲ್ಡ್ ಇದೆ, ಹಾಗೆ ಮೋಪ್ ಚೈನ್ಸ್ ಬಂದು 120 ರುಪೀಸಿಂದ ಸ್ಟಾರ್ಟ್ ಆಗ್ತಾಯಿದೆ. ರಿಂಗ್ಸ್ ಬಂದು ಪಂಚಲೋಹದ್ದು ಜಸ್ಟ್ ನಿಮಗೆ 13 ರುಪೀಸಿಂದನೂ ಸ್ಟಾರ್ಟ್ ಆಗ್ತಾಯಿದೆ ಫ್ರೆಂಡ್ಸ್. ಇದೆಲ್ಲ ನೀವು ಅವತ್ತು ಬಂದದಷ್ಟೇ ಇದೆಲ್ಲ ಕಲೆಕ್ಷನ್ಸು. ತಾಳಿಗಳು ಕೂಡ ಇದೆ. ಸೊ ನಿಮ್ಗೆ ಎಷ್ಟು ಚೈನ್ಸ್ ನೀವು ತೊಗೊತೀರಾ ಮಿನಿಮಮ್ಮು, ಅದಕ್ಕೆ ನೀವು ತಾಳಿಗಳು ಯಾವ ಡಿಸೈನ್ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೊಬೋದು. ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಇರುತ್ತೆ. ನಿಮ್ಗೆ ಗೊತ್ತೇ ಇದೆ, ಉತ್ತರ ಕರ್ನಾಟಕದಲ್ಲಿ ಒಂಥರ ಇರುತ್ತೆ, ಬೆಂಗಳೂರಲ್ಲಿ ಒಂಥರ ಇರುತ್ತೆ, ಆಂಧ್ರದಲ್ಲಿ ಒಂಥರ ಇರುತ್ತೆ, ಮಹಾರಾಷ್ಟ್ರದಲ್ಲಿ ಒಂಥರ ಇರುತ್ತೆ. ಆ ಥರ ಬೇರೆ ಬೇರೆ ತಾಳಿಗಳು ನಮ್ಮ ಒಂದು ಹಿಂದೂ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಇದೆ. ಸೊ ಅದರ ತಕ್ಕನಾಗಿ ನಿಮ್ಗೆ ಏನಾದ್ರು ತಾಳಿಗಳು ಬೇಕು ಅಂದರೆ ಕೂಡ ತಾಳಿಗಳು ಕೂಡ ಸಿಗುತ್ತೆ. ಕಸ್ಟಮೈಸ್ ಬೇಕು ಅಂದರೂ ಕೂಡ ಕಸ್ಟಮೈಸ್, ನಾನು ಫಸ್ಟೇ ಹೇಳ್ದಂಗೆ ಕಸ್ಟಮೈಸೇಷನ್ ಕೂಡ ಮಾಡ್ಕೊಬೋದು. ಸೊ ಕರಿಮಣಿಗಳಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಸೂಪರಾಗಿದೆ. ಸೊ ನಾನು ಕರ್ಕೊಂಬಂದಿರೋದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದನೇ ನಿಮಗೆ ಕರ್ಕೊಂಬಂದು ನಾನು ತೋರಿಸ್ತಾ ಇರೋಂಥದ್ದು. ಸೊ ಏನೇ ನಿಮಗೆ ಇದು ಡೌಟ್ ಇದ್ದರೂ ಕೂಡ ಡೈರೆಕ್ಟ್ ಕಾಲ್ ಮಾಡ್ಬೋದು. ಸೊ ಫುಲ್ ವೀಡಿಯೋ ಬಂದು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಫುಲ್ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ, ಇಲ್ಲ ಡೈರೆಕ್ಟ್ ಆದರೂ ಕಾಲ್ ಮಾಡಿ, ನಿಮ್ಗೆ ಏನು ಬೇಕು ಅದನ್ನು
ನೋಡಿ ಕೂಡ ನೀವು ತೊಗೊಬೋದು ಫ್ರೆಂಡ್ಸ್. ಕಲೆಕ್ಷನ್ಸ್ ಅಂತೂ ಆಸಮ್ ಆಗಿದೆ. ಇನ್ನು ಬ್ಯಾಂಗಲ್ಸು ಎಲ್ಲನೂ ಇದೆ ನಿಮಗೆ. ಮತ್ತು ಬೆಳ್ಳಿ ಮೋಡ ನೆಕ್ಲೆಸ್, ಬೆಳ್ಳಿ ಮೋಡ ಜಮಾಲಿ ಜುಮ್ಕಿ, ಕೆಂಪು ಹರಳಿದು, ಹಾಗೆಯೇ ಹಸಿರು ಕಲರ್ ಹರಳಿದು ಎಲ್ಲ ಥರನೂ ನಿಮಗೆ ಅವೈಲೇಬಲ್ ಇದೆ ಇವ್ರ ಹತ್ರ. A to Z ಕಲೆಕ್ಷನ್ಸು ಇವ್ರ ಹತ್ರ ಅವೈಲೇಬಲ್ ಇದೆ ಫ್ರೆಂಡ್ಸ್. ನಿಮಗೇನಾದ್ರು ಬಿಸ್ನೆಸ್ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಮಾತ್ರ ನೀವು ತೊಗೊಂಡು ನೀವು ಬಿಸ್ನೆಸ್ ಮಾಡ್ಕೊಬೋದು. ಸೊ ಇದೆಲ್ಲ ಸ್ಯಾಂಪಲ್ಗಷ್ಟೇ ಇಟ್ಟಿರೋದು ಕಲೆಕ್ಷನ್ಸು. ಇನ್ನು ನೀವು ಶಾಪ್ಗೆ ವೆರೈಟಿ ನಿಮ್ಗೇನು ಬೇಕು ಪರ್ಟಿಕ್ಯುಲರಾಗಿ ಬೇಕು ಅಂತಂದರೆ ಖಂಡಿತವಾಗ್ಲೂ ಶಾಪ್ಗಾದರೂ ವಿಸಿಟ್ ಮಾಡಿದ್ರೆ ಇದೆಲ್ಲ ಮೋಪ್ ಚೈನ್ಸು ಫ್ರೆಂಡ್ಸ್. ನಾನು ಹೇಳಿದ್ನಲ್ವಾ ಸ್ಟಾರ್ಟಿಂಗ್ 120 ರುಪೀಸಿಂದನೂ ಸ್ಟಾರ್ಟ್ ಆಗ್ತಾಯಿದೆ. ಇದೆಲ್ಲ ಅಡ್ಡಿಗೆ, ಬೆಳ್ಳಿ ಮೋಡ ಜುಮ್ಕಿಗಳು, ಇದೆಲ್ಲ ನೆಕ್ಲೆಸ್ಸು, ಚೈನಾ ಪದಕ ಅಂತ ಹೇಳ್ತಾ ಇದ್ರಲ್ವ, ಹಾಗೆಯೇ ವಂಕಿ ಉಂಗುರಗಳು, ಇದೆಲ್ಲನೂ ಅಷ್ಟೇ. ಎಲ್ಲನೂ ಏನು ಓಲ್ಡ್ ಫ್ಯಾಷನ್ ಅಂದರೆ ನಾವು ಹಿಂದಿನ ಕಾಲ ಅಜ್ಜಿ ಮುತ್ತಜ್ಜಿರೆಲ್ಲ ಹಾಕ್ಕೊತಾ ಇದ್ರಲ್ಲ ಆ ಥರ ಐಟಮ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಪೆಂಡೆಂಟ್ ಬಂದು ನಿಮಗೆ ಪ್ಯೂರ್ ಪಂಚಲೋಹ ಇರುತ್ತೆ. ಈ ಚೈನ್ ಬಂದು ಮಾತ್ರ ನಿಮಗೆ ಇದು ಏನು ಮೈಕ್ರೋ ಪ್ಲೇಟಿಂಗ್ ಇರುತ್ತೆ. ಸೊ ಎಲ್ಲ ಕೂಡ ನಿಮಗೆ 6 ಮಂತ್ಸಿಂದ 1 ಇಯರ್ ಗ್ಯಾರಂಟಿ ಇರುತ್ತೆ. ಡಿಪೆಂಡ್ ಅಪಾನ್ ಇದು ಫಸ್ಟ್ ಕ್ವಾಲಿಟಿದು ಇರುತ್ತೆ, ಸೆಕೆಂಡ್ ಕ್ವಾಲಿಟಿ ಇರುತ್ತೆ. ಇದಂತೂ ಪಂಚಲೋಹ ಐಟಮು, ಇದು ಏನೂ ಆಗಲ್ಲ. ಫಸ್ಟ್ ಕ್ಲಾಸ್ ಐಟಮು ಅಂದರೆ ತುಂಬಾ ಚೆನ್ನಾಗಿರೋಂಥ ಸೆಕೆಂಡ್ ಕ್ಲಾಸ್ ಅಲ್ಲ, ಫಸ್ಟ್ ಕ್ಲಾಸ್ ಐಟಮು. ಸೊ ಆ ಥರ ನಿಮಗೆ ವೇರಿಯೇಷನ್ ಕೂಡ ಇರುತ್ತೆ. ಸೊ ಇನ್ನೂ ಲೋ ಬಡ್ಜೆಟಲ್ಲಿ ಬೇಕು ಅಂದರೆ ಸೆಕೆಂಡ್ ಕ್ಲಾಸ್ ಅಂದರೆ ಫಿನಿಷಿಂಗು ಸ್ವಲ್ಪ ಇದಾಗಿರುತ್ತೆ. ಕ್ವಾಲಿಟಿ ಇವಾಗ ಬಟ್ಟೆಗಳು ಹೆಂಗೆ ತೊಗೊತೀವಿ ಅದ್ರ ಮೇಲೆ ಅದೇ ಥರನೇ ನಿಮಗೆ ಫಸ್ಟ್ ಮತ್ತು ಸೆಕೆಂಡ್ ಕ್ವಾಲಿಟಿ ಕೂಡ ಇರುತ್ತೆ. ಸೊ ನಿಮ್ಗೆ ಯಾವುದು ಬೇಕೋ ಇಷ್ಟ ಆಗುತ್ತೋ ನೀವು ಅದನ್ನು ತೊಗೊಂಡು ಸೇಲ್ ಮಾಡ್ಕೊಬೋದು. ಎಲ್ಲಿ ಬೇಕಾದರೂ ಕೂಡ ಸೇಲ್ ಮಾಡ್ಕೊಬೋದು. ಆಲ್ರೆಡಿ ನಿಮ್ಮದು ಶಾಪ್ ಇದೆಯಾ, ಇದನ್ನು ಒಂದು ಸ್ವಲ್ಪ 5,000 10,000 ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಇಟ್ಕೊಳ್ಳಿ. ಏನಂದರೆ ಏನೂ ಆಗಲ್ಲ. ಸೊ ಐಟಮ್ಸ್ ಅಂತೂ ಏನು ಕೊಳ್ತೋಗಲ್ಲ, ಏನಾಗಲ್ಲ. ಹೆಂಗಾದರೂ ನೀವು ಇದು ಸೇಲ್ ಮಾಡ್ಕೊಬೋದಲ್ವ. ಸೊ ಇಲ್ಲ ಬೇಡಪ್ಪ ನಮಗೆ ಹೋಗೋದಿಲ್ಲ ಅಂದರೆ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇದ್ದಾರಲ್ವ ಅವರು ಕೂಡ ಸೇಲ್ ಮಾಡ್ಕೊಬೋದು. ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನು ಏನೇ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ನಿಮ್ದೇನಾದರೂ ಒಂದು ಮೈಂಡ್ ಸೆಟ್ ಇದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ಸ್ ಮಾಡ್ಬೋದು. ಸೊ ಈ ಚಾನಲ್ ಆದರೂ ಮಾಡಿ, ಇಲ್ಲ ಇನ್ನೊಂದು ಚಾನಲ್ ಆದರೂ ಎಲ್ಲಾದರೂ ಮಾಡಿ, ಇಲ್ಲ ಅಂದರೆ ವಾಟ್ಸಪ್ ನಂಬರ್ ಕೂಡ ನಾನು ಅಲ್ಲಿ ಕೊಟ್ಟಿರ್ತೀನಿ ನಿಮಗೆ. ಜಸ್ಟ್ ಹಾಯ್ ಅಂತ ಮಾಡಿದರೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅಂತ ಜಸ್ಟ್ ರೆಕಾರ್ಡಿಂಗ್ ಮಾಡಿ ಕಳಿಸಿದ್ರೆ ನನಗೆ ಖಂಡಿತವಾಗ್ಲೂ ನಾನು ಆನ್ಸರ್ ಅನ್ನೋದು ಮಾಡ್ತೀನಿ. ಸೊ ಕಾಲ್ ಅಂತೂ ಮಾಡಬೇಡಿ, ಸ್ವಲ್ಪ ಬ್ಯುಸಿ ಇರ್ತೀನಿ ನಾನು ಕೂಡ. ಸೊ ಮನೇಲಿ ಗೃಹಿಣಿ ಅಂದರೆ ನಿಮಗೆ ಗೊತ್ತಿರುತ್ತೆ, ತುಂಬಾ ಕೆಲಸಗಳಿರುತ್ತೆ ಮನೇಲಿ. ಸೊ ಬ್ಯುಸಿ ಆದರೆ ಇರ್ತೀನಿ. ಸೊ ಖಂಡಿತವಾಗ್ಲೂ ಕಾಲ್ ಅಂತೂ ಮಾಡಬೇಡಿ. ಸೊ ಕಾಲ್ ರಿಸೀವ್ ಮಾಡೋಕೆ ಕೂಡ ತುಂಬ ಕಷ್ಟ ಆಗುತ್ತೆ ನನಗೆ, ಅದಕ್ಕೋಸ್ಕರ ಹೇಳ್ತೀನಿ. ಮೆಸೇಜ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಜಸ್ಟ್ ರೆಕಾರ್ಡಿಂಗ್ ಹಾಕಿ, ಇಲ್ಲಾಂದರೆ ಹಾಯ್ ಅಂತ ಟೈಪ್ ಮಾಡಿ ಕಳಿಸಿದ್ರೆ, ನೀವೇನು ಕೇಳಬೇಕು ಅಂದ್ಕೊಂಡು ನೀವು ಕಳಿಸಿದ್ದೀರ ಅಂದರೆ ಖಂಡಿತವಾಗ್ಲೂ ನಾನು ನಿಮಗೆ ಆನ್ಸರ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇನ್ನೂ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಆನ್ಸರ್ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ ಫ್ರೆಂಡ್ಸ್. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ಯೂಸ್ಫುಲ್ ಆಗಿರುವಂಥ ಕಂಟೆಂಟನ್ನು ನಾನು ತರ್ತಾ ಇರ್ತೀನಿ. 3 ಕೂಡ ಯೂಸ್ಫುಲ್ ಆಗುವಂಥ ಕಂಟೆಂಟನ್ನೇ ನಾನು ತರೋದು, ನಿಮಗೆ ಯೂಸ್ಫುಲ್ ಆಗಲಿ ಅಂತ. ಸೊ ನಾನು ಕೂಡ ಕನ್ಸಿಟ್ಕೊಂಡು ಬಂದಿರೋಳು, ಯೂಟ್ಯೂಬ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ನಾನು ಈ ಯೂಟ್ಯೂಬ್ಗೆ ಬಂದಿರೋಳು. ಇವಾಗ ನೋಡಿದ್ರೆ 3 ಚಾನಲ್ನ ನಾನು ನಡೆಸ್ತಾ ಇದ್ದೀನಿ. ಸೊ ಒಂದರಲ್ಲಿ ಪೇಮೆಂಟ್ ಬರ್ತಾ ಇದೆ. ಸೊ ಇನ್ನೊಂದು 2ರಲ್ಲಿ ಇನ್ನು ಇವಾಗ ಜಾಸ್ತಿ ಅಂದರೆ ಆ್ಯಕ್ಟಿವ್ ಆಗಿರೋದು ಜಾಸ್ತಿ ಆಗಲ್ಲ. ಸೊ ಮನೆ ಕೆಲಸ ಇದು ಅದು ಅಂತ ಆಗೋದಿಲ್ಲ. ಸೊ ಹಾಗಾಗಿ ನಂಗೆ ಜಾಸ್ತಿ ಆ್ಯಕ್ಟಿವ್ ಇರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಇದನ್ನ ಮಾಡ್ತಾ ಇಲ್ಲ ವೀಡಿಯೋಸು. ಇಲ್ಲಾಂದರೆ ಡೈಲಿ ಹಾಕಿದ್ರೆ ಡೈಲಿನೂ ಇದ್ದೇ ಇರುತ್ತೆ. ಸೊ ಎಡಿಟಿಂಗು ಅದು ಇದೆಲ್ಲ ಕೆಲಸಗಳಿರುತ್ತಲ್ವ, ಹಾಗಾಗಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇನ್ನೂ ಏನಾದರೂ ಅಪ್ಡೇಟ್ಸ್ ಇದ್ದರೆ ಖಂಡಿತವಾಗ್ಲೂ ನಾನು ನಿಮಗೆ ಇನ್ಫಾರ್ಮೇಷನ್ ಅನ್ನೋದು ಕೊಡ್ತೀನಿ. ಇಲ್ಲ ಇದು ಶಾರ್ಟ್ಸ್ ಮುಖಾಂತರ ಆದರೂ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಕನೆಕ್ಟ್ ಇರ್ತೀನಿ ಫ್ರೆಂಡ್ಸ್. ಓಕೆ, ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್, ಟೇಕ್ ಕೇರ್.